ನಮಸ್ಕಾರ. ಡಾಕ್ಟರ್ ನಿತಿನ್ ಅಗರ್ವಾಲ್, ಬಿಜಾಪುರ್ ಆಯುಷ್ ಆಸ್ಪತ್ರೆಯಿಂದ. ಇಂದು ನಾವು ವಿಟಮಿನ್ B12 ಡೆಫಿಷಿಯನ್ಸಿಯಲ್ಲಿ ಏನಾಗುತ್ತೆ, ವಿಟಮಿನ್ B12 ಕೊರತೆ ಇದ್ದರೆ ಮತ್ತು ಯಾರು ವಿಟಮಿನ್ B12ಅನ್ನು ಚೆಕ್ ಮಾಡಿಸ್ಬೇಕು ರೂಟೀನ್ ಆಗಿ. ನಾರ್ಮಲ್ ಆಗಿ ನಮ್ಮ ಫುಡ್ಡಲ್ಲಿ ತುಂಬ ಲಿಮಿಟೆಡ್ ಆಹಾರದಲ್ಲಿ, ಕೆಲವೊಂದೇ ಆಹಾರದಲ್ಲಿ ವಿಟಮಿನ್ B12 ಇರೋದು. ಲೈಕ್ ಹಾಲಲ್ಲಿರುತ್ತೆ, ಎಗ್ಗಲ್ಲಿರುತ್ತೆ, ಆಮೇಲೆ ಮೊರಿಂಗಾ ಅಂದರೆ ನುಗ್ಗಿಕಾಯಿ ಗಿಡದ್ದು ಎಲೆ ಒಳಗೆ B12 ಇರುತ್ತೆ. ಅದನ್ನು ಬಿಟ್ಟರೆ B12 ತುಂಬ ಕಡಿಮೆ ಪ್ರಮಾಣದಲ್ಲಿ ಆಹಾರದಲ್ಲಿದೆ. ಹಾಗಾಗಿ ನಾವು ಈಗ B12 ಕೊರತೆಯನ್ನು ನೋಡ್ತಾ ಇದ್ದೇವೆ. B12 ಕಡಿಮೆ ಇದ್ದರೆ ಏನಾಗುತ್ತೆ ದೇಹದಲ್ಲಿ, ಕೈ ಕಾಲಲ್ಲಿ ಜೋಮ್ ಬರುವುದು, ಬ್ಯಾಲೆನ್ಸ್ ತಪ್ಪೋದು, ಸ್ವಲ್ಪ ಚಕ್ರ ಬಂದಂಗೆ ಆಗೋದು, ಆಮೇಲೆ ಮೆಮರಿ ಕಡಿಮೆ ಆಗೋದು, ಹೇರ್ ಫಾಲ್ ಆಗೋದು, ಕೂದಲು ಉದುರೋದು, ಅಶಕ್ತತನ, ಫಟೀಗ್ ಅಂತೀವಲ್ಲ, ಅಶಕ್ತನ ಆಗುತ್ತೆ ಭಾಳ ಜನರಿಗೆ. ಕೆಲವರಿಗೆ ಮೂಡ್ ಸ್ವಿಂಗ್ ಆಗುತ್ತೆ ಬಿಕಾಸ್ ಆಫ್ ವಿಟಮಿನ್ B12 ಕಡಿಮೆ ಇರೋದ್ರಿಂದ. ಹೀಗೆ B12 ಕೊರತೆ ಇರೋದು ನಾವು ಚೆಕ್ ಮಾಡಿಸ್ಲೇಬೇಕಾಗತ್ತೆ ರೂಟೀನಾಗಿ. B12 ಆಹಾರದಲ್ಲಿ ರೆಗ್ಯುಲರಾಗಿ ಹಾಲು ತಗೊಳ್ಳೋದು, ಯಾರು ಎಗ್ ತಗೋತಾರೆ ಅವ್ರು ರೆಗ್ಯುಲರಾಗಿ ಎಗ್ ತಿನ್ನಬೇಕು. ಆಮೇಲೆ ಮೊರಿಂಗಾ ಸಪ್ಲಿಮೆಂಟ್ಸ್ ಲೈಕ್ ನುಗ್ಗಿಕಾಯಿ ಗಿಡದಲ್ಲಿ ಮೊರಿಂಗಾ ಪೌಡ್ರ್ ಒಂದು ಅರ್ಧ ಚಮಚೆ ಕುಡಿಯೋ ನೀರು, ಸಾಮಾನ್ಯ ಕುಡಿಯೋ ನೀರು, ಕುದಿಸಲಾರ್ದು ನೀರಲ್ಲಿ ಸ್ವಲ್ಪ ಒಂದು ಗ್ಲಾಸ್ ನೀರಲ್ಲಿ ಒಂದು ಅರ್ಧ ಚಮಚ ತೊಗೊಂಡ್ರೆ B12 ಕೊರತೆ ಕಡಿಮೆ ಆಗುತ್ತೆ. ಹೀಗಾಗಿ B12ಅನ್ನು ನಾವು ಸಪ್ಲಿಮೆಂಟ್ ಆಗಿ ತೊಗೋಬೇಕಾಗತ್ತೆ ಭಾಳ ಸರ್ತೆ, ಎಸ್ಪೆಷಲಿ ಡಯಾಬಿಟಿಕ್ ಪೇಷಂಟ್ಸು, ಓಲ್ಡ್ ಏಜಲ್ಲಿ B12 ಸಪ್ಲಿಮೆಂಟ್ಸ್ ತೊಗೊಂಡ್ರೆ ಇವೆಲ್ಲ ಸಿಂಪ್ಟಮ್ಸು. ಇಲ್ಲಾಂದರೆ ಚಕ್ಕರ್ ಬಂದು ಬಿದ್ದರೆ, ಎಡು ಬಿದ್ದರೆ ಸ್ವಲ್ಪ ಫ್ರ್ಯಾಕ್ಚರ್ ಆಗೋ ಅಂಜಿಕೆ ಇರುತ್ತೆ. ಹಾಗಾಗಿ ಸಪ್ಲಿಮೆಂಟ್ಸನ್ನು ರೆಗ್ಯುಲರಾಗಿ ಓಲ್ಡ್ ಏಜಲ್ಲಿ ತೊಗೋಬೇಕು. ಧನ್ಯವಾದ.